ವಾರ್ತೆಯ ಮುಖ್ಯಾಂಶಗಳು. ಗಾಂಜಾ ಸೇವನೆ ಇಬ್ಬರ ಬಂಧನ. ಶ್ರೀ ಬಂಗಾರೇಶ್ವರ ದೇವರಿಗೆ ಪೂಜೆ ಸಲ್ಲಿಸಿ ಶಾಸಕರ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ ಅವರ ಅಭಿಮಾನಿ ಬಳಗ. ಶಿರಸಿ ಆಸ್ಪತ್ರೆಗೆ ವೈದ್ಯಕೀಯ ಉಪಕರಣ ತಜ್ಞ ವೈದ್ಯರ ನೇಮಕಾತಿ ಆಗ್ರಹಿಸಿ ಬೆಳಗಾವಿ ಅಧಿವೇಶನದಲ್ಲಿ ಡಿಸೆಂಬರ್ 16ಕ್ಕೆ ಅನಂತಮೂರ್ತಿ ಹೆಗಡೆ ಹೋರಾಟ. ಸಮಾಜದಲ್ಲಿಯ ಅಸಮಾನತೆಯನ್ನು, ಆರ್ಥಿಕ ಬವಣೆಯನ್ನು ಕಡಿಮೆಗೊಳಿಸುವುದೇ ಧರ್ಮಸ್ಥಳ ಯೋಜನೆಯ ಉದ್ದೇಶ. ದಿನೇಶ್ ಎಂ. ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರಾಷ್ಟ್ರೀಯ ಪುರಸ್ಕಾರ ಪ್ರಶಸ್ತಿ ಸ್ವೀಕರಿಸಿದ ನಟರಾಜ್ ಹೊಸೂರ್. ಶಿರಸಿ ಸಿದ್ದಾಪುರದ ಕ್ಷೇತ್ರದ ಶಾಸಕರಾದ ಭೀಮಣ್ಣ ಟಿ ನಾಯ್ಕ ಅವರು ಜನ್ಮದಿನದ ಪ್ರಯುಕ್ತ ಅವರ ಅಭಿಮಾನಿ ಬಳಗದವರಿಂದು ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಗುಡ್ನಾಪುರದ ಶ್ರೀ ಕ್ಷೇತ್ರ ಪಾಲಕ ಬಂಗಾರೇಶ್ವರ ದೇವರಿಗೆ ಪೂಜೆ ಸಲ್ಲಿಸಿ ಶಾಸಕರಿಗೆ ಆಯುಷು ಆರೋಗ್ಯ ನೀಡಿ ಮುಂದಿನ ದಿನಗಳಲ್ಲಿ ಅವರು ಈ ಕ್ಷೇತ್ರಕ್ಕೆ ಮಂತ್ರಿಯಾಗಿ ಬರಲೆಂದು ಕೋರಿ ಪ್ರಾರ್ಥನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಟ್ರಸ್ಟ್ನ ಕಾರ್ಯದರ್ಶಿ ಎಚ್.ಕೆ. ನಾಯ್ಕ್, ಭೂನ್ಯಾಯ ಮಂಡಳಿ ಸದಸ್ಯ ರವಿ ನಾಯ್ಕ್, ಅಣ್ಣಪ್ಪ ನಾಯ್ಕ್, ಮಧುಕೇಶ್ವರ್ ನಾಯ್ಕ್, ಮಂಜುನಾಥ್ ನಾಯಕ್, ಸಂತೋಷ್ ಮಡಿವಾಳ್, ಅಶೋಕ್ ತಿಗಣಿ, ಸಂತೋಷ್ ನಾಯಕ್, ಅಶೋಕ್ ತಿಗಣಿ, ರಾಕೇಶ್ ಕೆದ್ದರ್, ಹರೀಶ್ ನಾಯ್ಕ್ ಇತರರು ಉಪಸ್ಥಿತರಿದ್ದರು. ದೇವರು ಮುಂದಿನ ದಿನಮಾನದಲ್ಲಿ ಈ ಕ್ಷೇತ್ರಕ್ಕೆ ಮಂತ್ರಿಗಳು ಕೂಡ ಆಗಿ ಬರಲಿ ಅಂತೇಳಿ ದೇವರಲ್ಲಿ ಆಶಿಸ್ತಾ ಅವರಿಗೆ ಭಗವಂತ ಇನ್ನು ಹೆಚ್ಚಿನ ಒಂದು ಶಕ್ತಿಯನ್ನು, ಜನಸೇವೆ ಮಾಡುವ ಶಕ್ತಿಯನ್ನು ದಯಪಾಲಿಸಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸಿ ಒಂದು ವಿಶೇಷವಾದ ಪೂಜೆಯನ್ನು ದೇವರ ಸನ್ನಿಧಾನದಲ್ಲಿ ಸಲ್ಲಿಸಿದೆ. ಗ್ರಾಮೀಣ ಭಾಗದ ರೈತರ ಹೋರಿ ಹಬ್ಬದ ಸರದಾರ ಹಾಗೂ ಬದನಗೋಡ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸಾಮಾಜಿಕ ಕಾರ್ಯಕರ್ತರಾದ ನಟರಾಜ್ ಬಿ ಹೊಸೂರ್ ಅವರು ಗ್ರಾಮೀಣ ಭಾಗದ ವಿಶಿಷ್ಟವಾದ ಸಂಪ್ರದಾಯವಾದ ಹೋರಿ ಬೆದರಿಸುವ ಹಬ್ಬವನ್ನು ಆಯೋಜಿಸಿ ಜನಪ್ರಿಯತೆ ಮೆರೆದಿದ್ದಕ್ಕಾಗಿ ಹಾಗೂ ಅವರ ಸಾಮಾಜಿಕ ಕಳಕಳೆಯನ್ನು ಗುರುತಿಸಿ ಅವರನ್ನು ದೆಹಲಿಯಲ್ಲಿ ನಡೆದ ದಲಿತ ಸಾಹಿತ್ಯ ಅಕಾಡೆಮಿಯ 41ನೇ ಸಮ್ಮೇಳನದಲ್ಲಿ ಭಾರತದ ಉಕ್ಕಿನ ಮನುಷ್ಯ ಎಂದೇ ಖ್ಯಾತರಾದ ಸರ್ದಾರ್ ಜಿ ವಲ್ಲಭಭಾಯಿ ಪಟೇಲ್ ರಾಷ್ಟ್ರೀಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಗಾಂಜಾ ಮಾದಕ ವಸ್ತು ಸೇವಿಸಿದ ಬಗ್ಗೆ ವೈದ್ಯಕೀಯ ಪರೀಕ್ಷೆ ದೃಢಪಟ್ಟ ಹಿನ್ನೆಲೆಯಲ್ಲಿ ಶಿರಸಿ ನಗರ ಪೊಲೀಸರು ರೋಷನ್ ಪ್ರದೀಪ್ ಪಾಲೇಕರ್ ಹಾಗೂ ರಾಘವೇಂದ್ರ ದಿನೇಶ್ ಮಹೇಂದ್ರಕರ್ ಎಂಬುವರನ್ನು ಬಂಧಿಸಿದ್ದಾರೆ. ಶಿರಸಿ ಶಹರದ ಲಿಂಗದ ಕೋಣ ರಸ್ತೆಯಲ್ಲಿ ಗಾಂಜಾ ಅಮಲು ಪದಾರ್ಥ ಸೇವನೆ ಮಾಡಿರುವ ಸಂಶಯದ ಮೇಲೆ ವಶಕ್ಕೆ ಪಡೆದು ನಗರದ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಗಾಂಜಾ ಸೇವನೆ ಮಾಡಿರುವುದು ದೃಢಪಟ್ಟಿದ್ದರಿಂದ ಆರೋಪಿಗಳ ಮೇಲೆ ಪ್ರಕರಣ ದಾಖಲಿಸಲಾಗಿದೆ. ಡಿವೈಎಸ್ಪಿ ಗೀತಾ ಪಾಟೀಲ್, ಸಿಪಿಐ ಶಶಿಕಾಂತ್ ವರ್ಮಾ ಅವರ ಮಾರ್ಗದರ್ಶನ ಮತ್ತು ನಗರ ಪೊಲೀಸ್ ಠಾಣಾ ಪಿಎಸ್ಐಗಳಾದ ನಾಗಪ್ಪ ಬಿ, ನಾರಾಯಣ್ ರಾಠೋಡ್ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಿಬ್ಬಂದಿಗಳಾದ ಸದ್ದಾಂ ಹುಸೇನ್ ಸಾಬ್, ಹನುಮಂತ ಮಾಕಾಪುರ್, ಚನ್ನಬಸಪ್ಪ ಕ್ಯಾರಕಟ್ಟಿ, ಸುನೀಲ್, ತುಕಾರಾಂ ಬಿ, ನಜೀರ್ ಪ್ರಶಾಂತ್, ಸುದರ್ಶನ್ ನಾಯ್ಕ್ ಪಾಲ್ಗೊಂಡಿದ್ದರು. ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಶಿರಸಿ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯನ್ನು ನಿರ್ಲಕ್ಷಿಸಿ ತನ್ನ ರಾಜ್ಯಭಾರವನ್ನು ಮಾಡುತ್ತಿರುವಂತೆ ಭಾಸವಾಗುತ್ತಿದೆ. ಶಿರಸಿ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯ ಕಾಮಗಾರಿ 80% ಪೂರ್ಣಗೊಂಡು 1 ವರ್ಷಕ್ಕಿಂತಲೂ ಅಧಿಕ ಸಮಯ ಆದರೂ ಸಹ ಇದುವರೆಗೂ ಆಸ್ಪತ್ರೆಗೆ ಸಂಬಂಧಿಸಿ ವೈದ್ಯಕೀಯ ಉಪಕರಣ, ತಜ್ಞ ವೈದ್ಯರ ನೇಮಕಾತಿ ಸಂಬಂಧಿಸಿ ಯಾವುದೇ ಪ್ರಕ್ರಿಯೆ ಆರಂಭಗೊಂಡಿಲ್ಲ. ಇದನ್ನು ಖಂಡಿಸಿ ಡಿಸೆಂಬರ್ 16 ಮಂಗಳವಾರದಂದು ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ ಬೃಹತ್ ಹೋರಾಟ ಕೈಗೊಳ್ಳಲಾಗುತ್ತಿದೆ ಎಂದು ಬಿಜೆಪಿ ಮುಖಂಡ, ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಶಿರಸಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಸರ್ಕಾರಕ್ಕೆ ಆಸ್ಪತ್ರೆ ಕೇಳಿದೆ. ಅವರು ಏನು ನಮಗೆ ಉತ್ತರ ಕೊಟ್ಟಿದ್ದಾರೆ ಅಂತಂದ್ರೆ, ಈವರೆಗೆ ಯಾವುದೇ ವೈದ್ಯರ ನೇಮಕಾತಿಯೂ ಆಗಿಲ್ಲ, ಯಾವುದೇ ಒಂದು ಟೆಂಡರ್ ಕೂಡ ಆಗಿಲ್ಲ ಅನ್ನುವಂತಹ ಆಘಾತಕಾರಿ ವಿಷಯವನ್ನು ಹೇಳಿದ್ದಾರೆ. ಇದು ನೋಡಿದಾಗ ನಮ್ಗೆ ಏನನ್ಸುತ್ತೆ ಅಂದ್ರೆ, ಶಿರಸಿಯಲ್ಲಿ ಯಾರೂ ಕೂಡ ಹೇಳೋರು ಕೇಳೋರು ಇಲ್ವಾ ಅನ್ನುವಂಥದ್ದು ನಮಗೆ ಮೊದಲು ಕಾಣುವಂಥ ಪ್ರಶ್ನೆ. ಇಲ್ಲಿರುವಂತಹ ಶಾಸಕರು ಏನು ಮಾಡ್ತಾ ಇದ್ದಾರೆ, ಇಲ್ಲಿರುವಂತಹ ಉಸ್ತುವಾರಿ ಸಚಿವರು ಏನು ಮಾಡ್ತಾ ಇದ್ದಾರೆ. 80ರ ದಶಕದಲ್ಲಿ ಸಮಾಜದಲ್ಲಿ ಕಂಡುಕೊಂಡ ಅಸಮಾನತೆ, ಆರ್ಥಿಕ ಬವಣೆ, ಜನಸಾಮಾನ್ಯರ ಬದುಕಿನ ಸುಧಾರಣೆಯ ಅನಿವಾರ್ಯತೆಯನ್ನು ಗಮನಿಸಿದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರು ಗ್ರಾಮೀಣ ಅಭಿವೃದ್ಧಿ ಯೋಜನೆಯನ್ನು ಪ್ರಾರಂಭ ಮಾಡಿ ನಿರಂತರ ಮಾರ್ಗದರ್ಶನ ನೀಡುತ್ತಾ ಬ್ಯಾಂಕುಗಳ ಸೌಲಭ್ಯವನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವ ಕೆಲಸವನ್ನು ಮಾಡುತ್ತಿರುವುದಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶಿರಸಿ ಜಿಲ್ಲಾ ನಿರ್ದೇಶಕರಾದ ದಿನೇಶ್ ಎಂ ಮಾಹಿತಿ ನೀಡಿದರು. ಅವರಿಂದು ನಗರದ ಭೂಮಾ ಪ್ರೌಢಶಾಲೆಯಲ್ಲಿ ನಡೆದ ಒಕ್ಕೂಟದ ಪದಾಧಿಕಾರಿಗಳ ವಾರ್ಷಿಕ
ಸಾಮಾಜಿಕ ತರಬೇತಿ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಮಾಹಿತಿ ನೀಡಿದರು. ಕ್ಷೇತ್ರಕ್ಕೆ ಟ್ಯಾಕ್ಸ್ ಆದರೆ ಭಕ್ತರು ಹರಕೆ ರೂಪದಲ್ಲಿ ಹಾಕಿದಂತಹ ಒಂದು ಭಕ್ತಿಯ ಕಾಣಿಕೆ ಏನಿದೆಯೋ ಅದು ಇವತ್ತು ಪುನಃ ಕೈದಾನದ ರೂಪದಲ್ಲಿ ಹೊರಗೆ ಬಂದಿದೆ, ಭಕ್ತರಿಗೆ ಸಿಗ್ತಿದೆ. ಅದು ಯಾವ ಗುಣಗಳಿಂದ ಅಂತ ಹೇಳಿದ್ರೆ ಇವತ್ತು ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡೋದ್ರಿಂದ ಇರಬಹುದು,